ಅದೇ ಹೇಳ್ತೀನಿ ಸರ್ ಮಾಡ್ತೀನಿ. ದುಷ್ಟ ಸರ್ಕಾರಕ್ಕೆ ಸರ್ಕಾರಕ್ಕೆ ಅರಣ್ಯ ಸಚಿವರಿಗೆ ಅಧಿಕಾರಿಗಳಿಗೆ ಅಯ್ಯಯ್ಯೋ ಸರ್ಕಾರಕ್ಕೆ ಕಾಡು ಪ್ರಾಣಿಗಳಿಗೆ ರೈತರನ್ನು ಬಲಿಪಡಿಸಿರುವ ರಾಜ್ಯ ಸರ್ಕಾರಕ್ಕೆ, ಕಾಡು ಪ್ರಾಣಿಗಳಿಗೆ ರೈತರನ್ನು ಬಲಿಪಡಿಸಿರುವ ಅರಣ್ಯ ಅಧಿಕಾರಿಗಳಿಗೆ, ಅಕ್ರಮ ರಿಜೆಕ್ಟ್ ಬಂದಿರುವ ರಾಜ್ಯ ಸರ್ಕಾರಕ್ಕೆ, ಅರಣ್ಯ ಅಧಿಕಾರಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಅರಣ್ಯ ಅಧಿಕಾರಿಗಳನ್ನ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರ ವಿಚಾರ ಏನಪ್ಪ ಅಂದರೆ, ಇವತ್ತು ಬಿಳಿಗಿರಿ ರಂಗನ ಬೆಟ್ಟದಿಂದ ಹಿಡಿದು ನಮ್ಮ ಮಡಿಕೇರಿವರೆಗೂ ಅಕ್ರಮವಾಗಿ ನಾಯಿ ಕೊಡೆಯಂತೆ ತಲೆ ಎತ್ತಿರುವ 500ರಿಂದ 600 ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳು, ಇವೆಲ್ಲ ಯಾರೋ ಬಡವ ವರ್ಗವಲ್ಲ, ಇವೆಲ್ಲ ರಾಜಕಾರಣಿಗಳು. ರಾಜಕಾರಣಿಗಳು ಅಂದರೆ ಕಾಂಗ್ರೆಸ್ಸು, BJP, JDS ಒಂದೇ ಅಲ್ಲ, ಎಲ್ಲರೂ ವಿಷಾನೇ 3 ವಿಷಾನೇ. ರಿಸಲ್ಟ್ ಒಂದೇ, ಸಾವು. ಒಬ್ರದ್ದು ಬೇಗ ಸಾಯ್ತಾರೆ, ಒಬ್ರು ಮಧ್ಯಾಹ್ನ ಸಾಯ್ತಾರೆ, ಒಬ್ರು ರಾತ್ರಿ ಸಾಯ್ತಾರೆ. ಹಾಗಾಗಿ ಇವರು ಮೋಜು ಮಸ್ತಿ ಮಾಡೋಕ್ಕೆ ನಮ್ಮ ಕಾರ್ಡನ್ನ ಉಪಯೋಗಿಸ್ಕೊಂಡು ಇವತ್ತು ಕಾಡಿಗೆ ಎಲ್ಲ ಶಿಫ್ಟ್ ಆಗಿದ್ದಾರೆ. ಅಲ್ಲೇನು ಮಾಡ್ತಾಯಿದ್ದಾರೆ ಅಂದರೆ, ಇವ್ರು ಹೋಗಿ DJ ಹಾಕೋದು, ನೈಟು ಫೈರ್ ಕ್ಯಾಂಪ್ ಹಾಕೋದು ಹಾಗೂ ಇತ್ಯಾದಿ ಅವರ ಮನ ಬಂದಂತೆ ಅವರ ಚಟುವಟಿಕೆಗಳನ್ನ ಕೆಲಸ ಮಾಡಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಇವರು ಇಡೀ ಕಾಡನ್ನ ಇವತ್ತು ನಾಶ ಮಾಡಿ, ಕಾಡಿನಲ್ಲಿ 500ರಿಂದ 600 ರೆಸಾರ್ಟ್ಗಳು ತಲೆ ಎತ್ತಿರೋದ್ರಿಂದ ಕಾಡು ಪ್ರಾಣಿಗಳು ನಾಡಿಗೆ ನುಗ್ಗವೆ. ಮೇನು ವಿಚಾರ ಬಂದಿದ್ದು ಕಾಡು ಪ್ರಾಣಿಗಳು ನಾಡಿಗೆ ಬರೋಕ್ಕೆ ಇದೇ ಕಾರಣ. ಹಾಗಾಗಿ ನಮ್ಮ ಕಾಡಿನಲ್ಲಿರುವಂಥ ಎಲ್ಲ ರೆಸಾರ್ಟು ಹಾಗೂ ಅರಣ್ಯ ಮುಕ್ತ ವಲಯದಲ್ಲಿ ನಮ್ಮ ಹೋಮ್ ಸ್ಟೇಗಳು ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ 99% ಈ ಪರಿಹಾರಕ್ಕೆ ನಮ್ಗೆ ಉತ್ತರ ಸಿಗುತ್ತೆ. ಯಾಕೆಂದರೆ ಇವತ್ತು ನಾವು ದಿನ ನೋಡ್ತಾ ಇದ್ದೀವಿ, ಮನುಷ್ಯನ ಜೀವಕ್ಕೆ ಬೆಲೆ ಇಲ್ದಂಗೆ ಆಗ್ಬಿಟ್ಟೈತೆ. ಈ ರಾಜಕಾರಣಿಗಳು ಬರ್ತಾರೆ, ಕಣ್ಣೂರಿಸ್ತಾರೆ, 5 ಲಕ್ಷ 10 ಲಕ್ಷ ಘೋಷಣೆ ಮಾಡ್ತಾರೆ, ಹೋಯ್ತಾರೆ. ಇವರೇ ಸಾಯ್ಲಿ, ನಾವು 5 ಅಲ್ಲ 10 ಪಟ್ಟು ಜಾಸ್ತಿ ಕೊಡ್ತೀವಿ, ಮೊದಲು ಇವ್ರ ಮನೆ ಕುಟುಂಬದಲ್ಲಿ ಯಾರೋ ಒಬ್ಬರು ಸತ್ತು ತೋರ್ಲಿ. ಯಾಕೆಂದರೆ ಇವತ್ತು ಏನಾಗಿದೆ ಅಂದರೆ ರೈತನ ಜೀವಕ್ಕೆ ಬೆಲೆ ಇಲ್ದಂಗೆ ಆಗಿದೆ. ಹಾಗಾಗಿ ಈ ಪೂರ್ತಿ ಅರಣ್ಯದಲ್ಲಿ ಏನಿದೆ ರೆಸಾರ್ಟು ಮತ್ತು ಹೋಮ್ ಸ್ಟೇ ಇದನ್ನು ಮುಕ್ತ ಮಾಡಬೇಕು. ಇವತ್ತು ಮನವಿ ಮತ್ತು ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆ. ಅವ್ರೇನಾದರೂ ಎಚ್ಚೆತ್ಕೊಂಡು ತೆರವು ಮಾಡಲಿಲ್ಲ ಅಂದರೆ ಇಡೀ ಕರ್ನಾಟಕದಲ್ಲಿ ನಮ್ಮ ರೈತರು ಯಾರೇ ಭೇದ ಭಾವ ಇಲ್ಲದೆ ಆ ಪಕ್ಷ ಈ ಪಕ್ಷ ಇದು ಅಂತ ಏನೂ ಇಲ್ಲದೆ ಒಗ್ಗಟ್ಟಾಗಿ ಹೋಗಿ ಒಂದು 5ರಿಂದ 10 ಸಾವಿರ ಜನ ಎಲ್ಲ ರೆಸಾರ್ಟ್ಗೂ ಮುತ್ತಿಗೆ ಹಾಕಿ ಎಲ್ಲ ಧ್ವಂಸ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇದು ಇವತ್ತು ಎಚ್ಚರಿಕೆ ಗಂಟೆ. ಎಚ್ಚರಿಸ್ಕೊಂಡು ರಾಜ್ಯ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಜಂಗಲ್ ಲಾಡ್ಜ್ ಅಂತ ಮಾಡಿದೆ. ರಾಜ್ಯ ಸರ್ಕಾರ ಜಂಗಲ್ ಲಾಡ್ಜ್ ವಿಧಾನಸೌಧ ಪಾರ್ಕ್ಗಳಿದೆ, ಲಾಲ್ಬಾಗ್ ಇದೆ, ಅಲ್ಲಿ ಮಾಡ್ಕೊಳ್ಳಿ. ನಮ್ಮ ರೈತರಿಗೆ ಯಾಕೆ ಬಂದು ಹಿಂಸೆ ಕೊಡಬೇಕು? ಅಲ್ಲಿ ಬರೋ ಒಂದು 2 ಕೋಟಿ 3 ಕೋಟಿಯಿಂದ ನಮ್ಮ ರಾಜ್ಯ ಸರ್ಕಾರ ಏನು ಉದ್ಧಾರ ಆಗಲ್ಲ. ಆದರೆ ನಮ್ಮ ರೈತರಿಗೆ ನಾವು ತೆರಿಗೆ ಕಟ್ತೀವಿ. ದಯವಿಟ್ಟು ಮೊದಲು ನಿಮ್ಮ ಜಂಗಲ್ ಲಾಡ್ಜ್ ಏನಿದೆ, ಸರ್ಕಾರಿ ಒಡೆತನದ ಲಾಡ್ಜ್ಗಳೇನಿದೆ ಅದನ್ನು ಮುಕ್ತ ಮಾಡಿ, ಆಮೇಲೆ ನೀವು ಬೇರೆಯವ್ರದ್ದು ಕೈ ಹಾಕಿ. ಇದನ್ನು ಘಂಟಾಘೋಷವಾಗಿ ನಮ್ಮ ರೈತ ಪರ್ವದಿಂದ ಎಲ್ಲ ಇವತ್ತು ಕರ್ನಾಟಕದಿಂದ ಎಲ್ಲ ಜಿಲ್ಲೆ, ತಾಲೂಕು, ಗ್ರಾಮ ಘಟ್ಟದಿಂದ ಬಂದಿದ್ದೀವಿ. ಇವತ್ತು ನಮ್ಮ ಪೊಲೀಸ್ನವರು ಇಲ್ಲಿ ಸ್ವಲ್ಪ ಏರಿಯಾ ಇದೆ ಅಂತೇಳಿ ಕಮ್ಮಿ ಜನ ಬರೋಕ್ಕೆ ಹೇಳಿದ್ದಾರೆ. ಮುಂದೊಂದು ದಿನಗಳಲ್ಲಿ 10,000 ಜನ ಬಂದು ಇಲ್ಲಿಗೆ ಬರಲ್ಲ. ಇನ್ನು ನೇರ ಏನಿದ್ರು ನೆಕ್ಸ್ಟು ವಿಧಾನಸೌಧಕ್ಕೂ ಹೋಗಿಲ್ಲ, ಮುತ್ತಿಗೆ ಇಲ್ಲ, ಅರೆ ಗುದ್ದಿ ತಗೊಳ್ಳಿ, ಎಲ್ಲ ಬನ್ನಿ.
ಅದೆಲ್ಲ ಧ್ವಂಸ ಮಾಡ್ಕೊಂಡು ಬರೋಣ. ಅವ್ರು ಏನು ಕೇಸ್ ಹಾಕ್ತಾರೆ ಹಾಕೊಳ್ಳಿ, ಅದನ್ನ ನಾವು ರೈತರು ಸಾಯೋಕ್ಕಿಂತ ಅದೇ ಬೆಸ್ಟ್ ಅಲ್ಲ. ದಿನ ಸಾಯೋ ಬದಲು ಒಂದೇ ಸಲ ಸಾಯೋಣ ಸರ್. ಒಂದು 15 ದಿನ ಟೈಮ್ ಕೊಡ್ತೀವಿ ಇವ್ರಿಗೆ. ಈ ತಿಂಗಳು ಎಂಡುವರೆಗೆ ಎತ್ತಿಕೊಂಡು ರಾಜ್ಯ ಸರ್ಕಾರ ತುರ್ತು ಸಭೆ ಕರೆದು ಅಲ್ಲಿರೋ ರೆಸಾರ್ಟ್ಗಳನ್ನು ತೆರವು ಮಾಡಿಸ್ತಿಲ್ಲ ಅಂತ ಹೇಳಿದ್ರೆ ಫಸ್ಟು ಅದೇ ಹೇಳಿದ್ನಲ್ಲ, ಫಸ್ಟು ಅವ್ರದ್ದು ರೆಸಾರ್ಟ್ ಜಂಗಲ್ ಅಂತಿದೆ, ಆ ಜಂಗಲ್ನ ಸರ್ಕಾರಿ ಒಡೆತನದ ಫಸ್ಟ್ ಮುಚ್ಚಲಿ, ಆಮೇಲೆ ಮಿತ್ತವಕ್ಕೆಲ್ಲ ಬೀಗ ಹಾಕಲಿ. ಯಾಕೆಂದರೆ ಸರ್ಕಾರದೇ ಮುಚ್ಚಿದ್ರು ಅಂತ ಹೇಳಿದ್ಮೇಲೆ ಮಿತ್ತವರೆಲ್ಲ ಅವರೇ ತಾನಾಗಿ ಮುಚ್ಕೋತಾರೆ. ಹಾಗಾಗಿ ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ. ನಮ್ಮ ರೈತನ ಉಳಿಸ್ಬೇಕು. ಯಾಕೆಂದರೆ ಇದು ರೆಸಾರ್ಟು ಮತ್ತು ಈ ಹೋಮ್ ಸ್ಟೇಗಳನ್ನ ಸ್ಟಾಪ್ ಮಾಡಿದ್ರೆ 99% ಕಾಡು ಪ್ರಾಣಿಗಳ ಹಾವಳಿ ಖಂಡಿತ ಕಮ್ಮಿ ಆಗುತ್ತೆ.